ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಎಲ್ಲ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಜನವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ, ಏನಾದರೂ ಲಾಭಾಂಶವಾಗ್ತದೆಯಾ ಅಥವಾ ಇನ್ನೂ ಕಷ್ಟ ನಷ್ಟ ಸಮಸ್ಯೆಗಳೇ ಇದೆಯಾ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ವಿಶಾಖ ನಕ್ಷತ್ರ 4ನೇ ಪಾದ, ಹಾಗೆ ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ, ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ. ಈ ವಿಡಿಯೋ ಮುಗಿವರೆಗೂ ಕೂಡ ನೋಡ್ತಾ ಇದ್ದೀನಿ. ನಕ್ಷತ್ರ ಪರಿಹಾರಗಳೇನಿದೆ ಎಂಬುದನ್ನು ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿಗೆ ಧನಸ್ಥಾನದಲ್ಲಿ ಬುಧ ಮತ್ತು ರವಿ 2 ಗ್ರಹಗಳು ಕೂಡ ಧನಸ್ಥಾನದಲ್ಲಿ, ಚತುರ್ಥ ಸ್ಥಾನದಲ್ಲಿ ಅರ್ಧಾಷ್ಟಮ ಶನಿ ಅಂತ ನಡೀತಾ ಇದೆ ನಿಮಗೆ. ಆದರೆ ಶುಕ್ರನೂ ಕೂಡ ಅವನ ಜೊತೆಗೆ ಕೂತ್ಕೊಂಡಿದ್ದಾನೆ. ಪಂಚಮದ ರಾಹು, ಷಷ್ಠದಲ್ಲಿ ವಕ್ರವಾದಂತಹ ಗುರು, ಅನ್ನಂತಕ್ಕೆ ಸಪ್ತಮೇ, ಅಷ್ಟಮ ನವಮಕ್ಕೆ ಕುಜ. ನೋಡಿ, ರಾಶ್ಯಾಧಿಪತಿ ಆದಂಥವನು ಚಂದ್ರನ ಮನೆಯಲ್ಲಿದ್ದಾನೆ, ಇದು ಬಹಳ ಉತ್ತಮವಾದಂಥದ್ದು. ಹಾಗೆ ಏಕಾದಶ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹ ಸ್ಥಿತಿ ಇದೆ. ನೋಡಿ, ಜನವರಿ ತಿಂಗಳಲ್ಲಿ ಏನಪ್ಪ ವಿಶೇಷ, 10ನೇ ತಾರೀಕಿಗೆ ವೈಕುಂಠ ಏಕಾದಶಿ ಇದೆ, 11ನೇ ತಾರೀಕಿಗೆ ಮುಕ್ಕೋಟ ದ್ವಾದಶಿ, 12ನೇ ತಾರೀಕಿಗೆ ಶಾಕಂಭರಿ ವ್ರತ, 13ನೇ ತಾರೀಕಿಗೆ ಭೋಗಿ ಹಬ್ಬ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಹುಣ್ಣಿಮೆ, ಬನಶಂಕರನ ವಿಶೇಷವಾಗಿ ಪೂಜೆ ನಮಸ್ಕಾರಗಳನ್ನು ಮಾಡುವಂಥದ್ದು, 14ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ ಅಂದರೆ ಸಂಕ್ರಾಂತಿ ಇದೆ, ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ದೇವರ ಪೂಜೆ ನಮಸ್ಕಾರ ಮಾಡುವಂಥದ್ದು, 17ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 18ಕ್ಕೆ ತ್ಯಾಗರಾಜರ ಆರಾಧನೆ, 25ಕ್ಕೆ ಸರ್ವೇಶಾಂ ಏಕಾದಶಿ, 21ಕ್ಕೆ ಅವರಾತ್ರಿ ಅಮಾವಾಸ್ಯೆ. ಹೀಗೆಲ್ಲ ಇದೆ. ನೋಡೋಣ ಏನಪ್ಪ ವೃಶ್ಚಿಕ ರಾಶಿಯವರಿಗೆ ಅಂತಂದರೆ, ಒಂದು ಬಹಳ ಮುಖ್ಯವಾದಂಥದ್ದು, ಕುಜನು ಭಾಗ್ಯದಲ್ಲಿ ಬಂದಿದ್ದಾನೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಏನೇನು ಅಂದ್ಕೊಳ್ತೀರೋ 12 ತಿಂಗಳಿಗೂ ಪ್ರಯತ್ನಗಳು. ಆದರೆ ವೃಶ್ಚಿಕ ರಾಶಿಯವರಿಗೆ ಒಂದಂತಕ್ಕೆಲ್ಲ ಇಕ್ಕಟ್ಟಾಗ್ತಾ ಇದೆ. ನಿಮ್ಮ ಒಂದು ಸಾಮರ್ಥ್ಯ, ಶಕ್ತಿ ಅಥವಾ ನಿಮ್ಮ ಪ್ರೌಢಿಮೆ ಅಂತ ಹೇಳ್ತೇವಲ್ಲ, ಅಂತಹದ್ದಕ್ಕೆ ಬೆಲೆನೇ ಕಟ್ಟಲಿಕ್ಕಾಗಲ್ಲ, ಅಂತಹದ್ದಿದೆ. ಆದರೂ ಕೂಡ ಅಲ್ಪ ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಸಂಕುಚಿತವಾದಂಥ ಒಂದು ಭಾವನೆಗಳು, ಮನಸ್ಥಿತಿಗಳು ನೀವು ಬರ್ತಾ ಇದೆ. ಹಾಗೆ ನೀವು ವರಿ ಮಾಡಬೇಡಿ, ಭಾಗ್ಯ ಈ ತಿಂಗಳಲ್ಲಿ ವೃದ್ಧಿಯಾಗುವಂಥದ್ದು. ನೋಡಿ, ಯಾವ್ಯಾವ ಥರ ಭಾಗ್ಯ ಅಂತಂದರೆ, 4-5 ಬೋರ್ವೆಲ್ ಹಾಕಿದ್ದೇನೆ, ನೀರೆಲ್ಲ ಸಿಗ್ತಾನೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಎಲ್ಲ ಒಂದು ಕಡೆಗೆ ಬೋರ್ವೆಲ್ ಹಾಕ್ತೀರಿ, ಯಾರೊಬ್ರು ಹೇಳ್ತಾರೆ ನೀರು ಬಂದುಬಿಡ್ತದೆ ದಿಢೀರ್ನೆ. ಹಾಗಾಗಿ ಆ ನೀರಿನ ಸೌಕರ್ಯಗಳು ಬಹಳ ಮುಖ್ಯವಾಗಿ ಸಿಗುವಂಥದ್ದು. ಮತ್ತು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಹೆಚ್ಚಿನದಾದಂಥ ಲಾಭಾಂಶಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ. ಅನಂತರ ಧನಸ್ಥಾನ ರವಿ ಬುಧರು ರಾಜಕೀಯ ವ್ಯಕ್ತಿಗಳಿಗೆ ನೀವು ಹೆಚ್ಚಿನದಾಗಿ ನಿಮ್ಮ ಒಂದು ಪ್ರತಿಭೆ ಅಥವಾ ನಿಮಗೊಂದು ಸನ್ಮಾನ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ನೀವೇನೇನು ತೀರ್ಮಾನ ತೆಗೆದುಕೊಳ್ತೀರೋ ಅದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ, ಅಥವಾ ಎಲ್ಲರ ಒಂದು ಪ್ರೀತಿ ವಿಶ್ವಾಸಗಳು ಸಿಗ್ತದೆ. ಹಾಗಾಗಿ ರಾಜಕೀಯ ವ್ಯಕ್ತಿಗಳು ಈ ತಿಂಗಳಲ್ಲಿ ಬಹಳ ಉತ್ತಮವಾದಂಥದ್ದು. ಅದರಲ್ಲೂ ಸಂಕ್ರಾಂತಿ ಮುಗಿದ ಮೇಲೆ ಹೆಚ್ಚಿನದಾದಂತಹ ಅವಕಾಶಗಳು ಕೂಡ ಸಿಗ್ತಾ ಹೋಗ್ತದೆ. ಹೆಚ್ಚಿನದಾದಂತಹ ನಿಮ್ಮ ಒಂದು ಸ್ಟೆಪ್ ಮೇಲಕ್ಕೆ ಹೋಗ್ತೀರಿ ನೀವು. ಯಾಕಂದರೆ ಜೀವನದಲ್ಲಿ ಹೇಗೆ ಅಂತಂದರೆ, 1 ಮೆಟ್ಲು ಹತ್ತಿದ್ದೇವೆ, 2ನೇ ಮೆಟ್ಲು ಹೇಗೆ ಹತ್ತಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಕೂಡ. ಹಾಗಾಗಿ ಈ 2ನೇ ಮೆಟ್ಟಲು ಎತ್ತುವಂತಹ ಅವಕಾಶಗಳನ್ನು ಕೂಡ ರವಿ ಕೊಡ್ತಾನೆ. ಮತ್ತು ಶೈಕ್ಷಣಿಕ ಕ್ಷೇತ್ರದ ಇದ್ದಂಥವರಿಗೆ ಶಾಲೆ, ಕಾಲೇಜು ಇತ್ಯಾದಿ ನಡೆಸ್ತಾ ಇರ್ತೀರಿ. ಏನೋ ಸ್ವಲ್ಪ ಒಂದು ಕೊರತೆ, ಯಾವುದೋ ಒಂದು ಅಕ್ಕಪಕ್ಕದವ್ರು ಕಿರಿಕಿರಿ ಮಾಡ್ತಾ ಇದ್ದಾರೆ, ಪಾರ್ಕಿಂಗ್ ಇಲ್ಲ, ಹೀಗಿಲ್ಲ ಹಾಗಿಲ್ಲ. ನೂರಾರು ಇವತ್ತಿನ ಕಾಲ ಹೇಗಾಗಿದೆ ಅಂತಂದರೆ, ಎಲ್ಲರಿಗೂ ಕೂಡ ಕೂತಲ್ಲೇ ಕೆಲಸ ಆಗಬೇಕು. ಯಾರಿಗೂ ಕೂಡ ಬೆವರು ಸುರಿಸಿ ಕಷ್ಟಪಟ್ಟು ಎಲ್ಲೋ ಒಂದು ಕಡೆ ಕೆಲಸ ಮಾಡುವಂಥ ಪರಿಸ್ಥಿತಿ ಇಲ್ಲ. ಸ್ಕೂಲಿಗೆ ಕಳಿಸಿದೇವೆ ಅಂತಂದರೆ ಎಲ್ಲವನ್ನು ಕೂಡ ಅವರ ಮೇಲೆ ಭಾರ ಹಾಕಿಬಿಡ್ತಾರೆ. ಹಾಗಲ್ಲ ನಮ್ಮ ಮಕ್ಕಳು ಅಂತಂದರೆ ನಮಗೂ ಅವ್ರ ಬಗ್ಗೆ ಜಾಗೃತೆ ಬೇಕು. ನಮ್ಮ ತಂದೆ ತಾಯಿಯವರು ಹೇಗೆ ನಮ್ಮನ್ನು ಓದಿಸಿದಾರೋ ಅದೇ ಥರ ನಾವು ಓದಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ. ಹಾಗಾಗಿ ನಾವು ಯಾವ ಥರ ಸಂಸ್ಕಾರಗಳನ್ನು ಯಾವ ಥರ ಹೇಳಿಕೊಡ್ತೇವೆ ಅಥವಾ ಯಾವ ತರಹ ಪ್ರಯತ್ನಗಳನ್ನು ಮಾಡ್ತಾರೆ, ಆ ಥರ ಅವರ ವೃದ್ಧಿ ಹೇಳುವಂಥದ್ದಾಗುತ್ತೆ. ನಾವು ಸಣ್ಣ ಸಣ್ಣ ಮಕ್ಕಳಿಗೆ ಎಷ್ಟೆಷ್ಟು ಪ್ರೀತಿ ವಿಶ್ವಾಸನ ಹೇಳಿಕೊಟ್ರೆ ಹಾಗೆ ಆಗುತ್ತೆ. ಹಾಗಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದವ್ರಿಗೆ ಬಹಳ ಉತ್ತಮವಾದಂಥದ್ದು. ಮತ್ತು ಮಕ್ಕಳಿಗೂ ಕೂಡ ಹೆಚ್ಚಿನದಾಗಿ ನಿಮ್ಮ ಮಕ್ಕಳು ಸಣ್ಣ ಮಕ್ಕಳಿದ್ರೆ ಹೇಳ್ಕೊಡ್ತಾ ಬನ್ನಿ. ಅವರಿಗೆ 1 ದಿವಸ ಅರ್ಥ ಆಗಿಲ್ಲ, 2 ದಿವಸ ಅರ್ಥ ಆಗ್ತದೆ. ಹಾಗಾಗಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಮತ್ತು ವಿದ್ಯಾರ್ಥಿಗಳ ಜೀವನಕ್ಕೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದ್ದಾವೆ. ಇದು ಬಹಳ ಮುಖ್ಯವಾದಂಥದ್ದು. ಹಾಗೆ ರವಿಯು ಕೂಡ ಧನಸ್ಥಾನದಲ್ಲಿದ್ದಾನೆ. ಗೌರ್ಮೆಂಟಿಗೆ ಎಲ್ಲೋ ಒಂದು ಕಡೆ ಹಣ ಬರುವಂಥದ್ದು, ಅಥವಾ ಗೌರ್ಮೆಂಟಿಗೆ ಲೋನಿಗೆ ಪ್ರಯತ್ನ ಮಾಡಿದ್ದೇನೆ, ಯಾವುದೋ ಒಂದು ಸಬ್ಸಿಡಿ ಬರಬೇಕು ಅಂತದ್ದು ಅವಕಾಶ ಆಗುವಂಥದ್ದು. ದೊಡ್ಡದಾದಂಥ ಪ್ರಾಜೆಕ್ಟ್ ಮಾಡ್ತಾ ಇದ್ದಾನೆ, ಅದಕ್ಕೆ ಏನು ಸಾಲ ಸೌಲಭ್ಯಗಳೇ ಸಿಗ್ತಾ ಇಲ್ಲ, ಏನು ಮಾಡಲಿ ಅಂತೇಳಿ ಒದ್ದಾಡ್ತಾ ಇದ್ದರೆ, ಅನುರಾಧ ನಕ್ಷತ್ರದ ಒದ್ದಾಡ್ತಾ ಇರಬಹುದು. ಯಾವುದೋ ಕೃಷಿ ಕ್ಷೇತ್ರವೋ ದೊಡ್ಡದಾದಂಥ ಕೆಲಸಗಳಿಗೆ ಎಲ್ಲ ಒಂದು ಕಡೆ ಗೌರ್ಮೆಂಟಿಂದ ಅನುದಾನ ಸಿಗುವಂಥದ್ದು, ಗೌರ್ಮೆಂಟಿಂದ ಸಪೋರ್ಟ್ ಸಿಗುವಂಥದ್ದು. ಅಂದರೆ ಇವತ್ತಿನ ದಿವಸ ಸಾಲ ಮಾಡಿದ್ದೇ ಯಾರೂ ಇಲ್ಲ ಜಗತ್ತಿನಲ್ಲಿ. ಸಾಲ ಮಾಡಬೇಕು, ಸಾಲ ತೀರಿಸಬೇಕು, ಏನೂ ಮಾಡಲಿಕ್ಕಾಗಲ್ಲ. ಯಾವುದಾದ್ರು ಒಂದು ಕೆಲಸ ಮಾಡಬೇಕು ಅಂತಂದರೆ ಸಾಲ ಇಲ್ಲದೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಸಾಲ ಮಾಡಿದ್ರೂ ಕೂಡ ಸಾಲ ತೀರಿಸುವಂಥ ಯೋಗವನ್ನು ಭಗವಂತ ದಯಪಾಲಿಸ್ತಾನೆ. ಚತುರ್ಥ ರಾಶಿಯ ಶುಕ್ರ ನೋಡಿ, ಚತುರ್ಥದಲ್ಲಿ ವ್ಯಯಾಧಿಪತಿ ಬಂದದ್ರಿಂದ
ಸ್ವಲ್ಪ ವಾಹನದಲ್ಲಿ ಏನಾದರೂ ಒಂದು ವೃದ್ಧಿಯಾಗುವಂಥದ್ದು, ಮತ್ತು ಗಂಡ ಹೆಂಡತಿ ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಬಂದದಿದ್ದರೆ ಆ ದಾಂಪತ್ಯದ ಕಿರಿಕಿರಿ ಸಮಸ್ಯೆಗಳು ದೂರ ಆಗ್ತಿದೆ. ಇದು ಬಹಳ ಮುಖ್ಯವಾಗಿ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಎಲ್ಲ ಚೆನ್ನಾಗಿರ್ತಾರೆ, ಆದರೆ ಮನೇಲಿ ಬರೀ ಗಲಾಟೆ, ಬರೀ ಚಿಂತೆ, ಯಾವುದೋ ಒಂದು ಸಣ್ಣ ವಿಷಯಗಳಿಗೆ ಕಿರಿಕಿರಿ ಮಾಡ್ತಾ ಇರ್ತಾರೆ. ಹಾಗಾಗಿ ಅಂಥದ್ದು ದೂರ ಆಗುವಂಥ ಸಾಧ್ಯತೆಗಳಾಗ್ತದೆ. ಅನಂತರ ಕುಜನಿಂದ ಬಹಳ ಉತ್ತಮವಾದಂಥ ಫಲಗಳೇನು? ಒಂದನೇದಾಗಿ ಎಷ್ಟೋ ಒಂದು ತಿಂಗಳ ವರ್ಷದಿಂದ ಏನೋ ಒಂದಷ್ಟು ಪ್ರಾಬ್ಲಮ್ ಮಾಡ್ಕೊಂಡಿದ್ರಿ ಬಿಸ್ನೆಸ್ಸಲ್ಲಿ, ಅಂದರೆ ಭೂಮಿ ವ್ಯಾಪಾರ ವ್ಯವಹಾರದಲ್ಲಿ ಇರಬಹುದು, ಅಥವಾ ಯಾರೋ ಒಬ್ಬರಿಗೆ ಹಣ ಕೊಟ್ಟು ತೊಂದರೆ ಮಾಡ್ಕೊಂಡಿದ್ರಿ, ಅಂತ ಹಣ ನಿಮ್ಮ ಕಡೆ ಸ್ವಲ್ಪ ವಾಪಸ್ ಬರುವಂಥ ಸಾಧ್ಯತೆಗಳು, ಸ್ವಲ್ಪ ಕನಸನಸಾಗುವಂಥದ್ದು. ದಶಮಕ್ಕೆ ರಾಶ್ಯಾಧಿಪತಿ ಚಂದ್ರನ ಮನೆಯಲ್ಲಿ ಕುಜ ಕೂತ ಅಂತಾದರೆ ಏನೇನು ನೀವು ಸಂಕಲ್ಪ ಸಿದ್ಧಿ ಮಾಡಬೇಕು ಅಂದ್ಕೊಳ್ತಿರೋ, ಈ ಥರ ಆದರೆ ಹೀಗಾಗ್ತದೆ, ಹೀಗೆ ಮಾಡಬಹುದು, ಈ ವರ್ಷ ಇದ್ರೆ ಮುಂದಿನ ವರ್ಷ ಹೀಗಾಗ್ಬೋದು, ಇನ್ನು 10 ವರ್ಷಕ್ಕೆ ಹೀಗಾಗ್ಬೋದು, 20 ವರ್ಷ ಅಂತೇಳಿ ಲೆಕ್ಕ ಮಾಡಿಬಿಡ್ಬಹುದು. ಆದರೆ 20 ವರ್ಷಕ್ಕೂ ಅದೇ ಇರ್ತದೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಒಂದಂತಕ್ಕೆ 10 ವರ್ಷ ಆದರೂ ನಿಮ್ಮ ಪ್ಲ್ಯಾನು ಸಕ್ಸಸ್ಫುಲ್ ಆಗುವಂಥ ಸಾಧ್ಯತೆಗಳು. ಯಾಕಂದರೆ ಸಂಕಲ್ಪ ಹಾಗೆ ಅಷ್ಟು ಬಲಿಷ್ಠವಾಗಿರಬೇಕು. ಸಂಕಲ್ಪ ಬಲಿಷ್ಠ ಇಲ್ಲ ಅಂತಾದರೆ ಜೀವನದ ಹಾದಿಯೇ ತಪ್ಪು ಹೋಗಿಬಿಡುತ್ತೆ. ಹಾಗಾಗಿ ದೃಢವಾದಂಥ ಸಂಕಲ್ಪಗಳನ್ನು ಮಾಡಿ ಈ ತಿಂಗಳಲ್ಲಿ ನಿಮಗೆ. ಯಾಕಂದರೆ ಭಾಗ್ಯಂ ಫಲತೆ ಸರ್ವತ್ರ ನಚ ವಿದ್ಯಾ ನ ಪೌರುಷಂ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಭಾಗ್ಯ ಒಂದು ಇದ್ದು ಬಿಟ್ಟರೆ ಮನುಷ್ಯನಿಗೆ ಎಲ್ಲವೂ ಕೂಡ ಸಿಗುತ್ತಂತೆ. ಹಾಗಾಗಿ ಅಂತಹ ಭಾಗ್ಯ ವೃದ್ಧಿಯಾಗಬೇಕು, ಭಾಗ್ಯದಲ್ಲೆಲ್ಲ ಒಂದು ಒಳ್ಳೆಯದಾಗಬೇಕು ಅಂತಂದರೆ ವಿದ್ಯೆ ಪೌರುಷ ಎಲ್ಲ ಅನಂತರದ್ದಾಯಿತು. ಮುಂಚೆ ಲಕ್ಕಿ ಹೇಳುವಂಥದ್ದು ಹೇಳ್ತಾರೆ ನೋಡಿ. ಹಾಗಾಗಿ ಅಂತಹ ಲಕ್ ನಿಮ್ಮ ಕಡೆಗೆ ಈ ತಿಂಗಳಲ್ಲಿ ಬರುತ್ತದೆ. ಎಷ್ಟೋ ಸಲ ನೋಡಿ, ಯಾವುದೋ ಒಂದು ಟೆಂಡರಿಗೆ ಹಾಕ್ತಾರೆ, ಅಥವಾ ಯಾವುದೋ ಒಂದು ಉದಾಹರಣೆಗೆ ನಾವು ಹೋಗಿ ಅದನ್ನು ಪಾಲ್ಗೊಳ್ಳೋಣ ಅಂಥೇಳಿ ಮಾಡ್ತಾರೆ. ಆದರೆ ಕೊನೆಗೆ 10 ಜನಕ್ಕೆ ತಪ್ಪು ಹೋಗುತ್ತೆ, 11 ಜನಕ್ಕೆ ಹೋಗಿಬಿಡ್ತದೆ. ಅರ್ಥ ಏನಂತಂದರೆ ನಿಮ್ಮ ಹಣೆ ಬರ ಪ್ರಾರಂಭ ಕರ್ಮಗಳಷ್ಟು ಬಲಿಷ್ಠವಾಗಿ ಒಳ್ಳೆಯ ಕೆಲಸಗಳನ್ನು ಕೊಡ್ತದೆ. ಹಾಗಾಗಿ ಅಷ್ಟು ಸಂಕಲ್ಪ ಮಾಡ್ತಾ ಬನ್ನಿ. ಸಂಕಲ್ಪ ಹೇಳುವಂಥದ್ದನ್ನು ಮಾಡ್ತಾ ಬಂದರೆ ಸಿದ್ಧಿಯಾಗ್ತದೆ. ಮತ್ತು ಶತ್ರುಗಳು ಈ ತಿಂಗಳು ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು. ಯಾಕಂದರೆ ನಿಮಗೆ 2 ತರಹ ಶತ್ರುಗಳು. ಒಂದಂತಕ್ಕೆ ರಾಜಕೀಯ ವ್ಯವಹಾರದಲ್ಲೂ ಕೂಡ, ಅದರ ಜೊತೆಗೆ ಒಳಗಡೆಗೆ ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯಗಳಿಗೆ ಬರುವಂಥದ್ದು, ಕಿರಿಕಿರಿ ಬರುವಂಥದ್ದು. ಏನೋ ಚೆನ್ನಾಗಿರ್ತದೆ ಮನಸ್ಥಿತಿ, ಆವಾಗ ಟೆನ್ಷನ್ ಆಗಿಬಿಡ್ತದೆ, ನಿಮ್ಮ ಕೈಯಲ್ಲಿ ಏನೂ ಮಾತಾಡಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಯೋಚನೆ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳುವಾಗ ಆಗ್ತದೆ. ಹಾಗಾಗಿ ಆಂತರಿಕವಾದಂಥ ಶತ್ರುಗಳು ಕೂಡ ದೂರವಾಗಿ, ಶರೀರದ ಒಳಗಡೆ ಇರುವಂಥ ಶತ್ರುಗಳು ಏನಪ್ಪ ಆಲಸ್ಯತನ ಇರಬಹುದು, ಅಥವಾ ಟೆನ್ಷನ್ ಇರಬಹುದು, ಅಥವಾ ಅನಾರೋಗ್ಯ ಇರಬಹುದು, ಅದೆಲ್ಲ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು. ಇನ್ನು ಹಿರಿಯರ ವಿಷಯದಲ್ಲಿ ಸ್ವಲ್ಪ ಜಾಗೃತ ವಹಿಸ್ಕೊಳ್ಬೇಕು ಈ ತಿಂಗಳಲ್ಲಿ. ಯಾಕಂದರೆ ಹಿರಿಯರಿಂದ ಸ್ವಲ್ಪ ಒಂಚೂರು ನಿಮಗೆ ಸರಿಯಾಗಿ ಸ್ಪಂದನೆ ಮಾಡದೇ ಇದ್ದಾಗ ಅವರು ಬೇಜಾರು ಮಾಡ್ಕೊಳ್ತಾರೆ. ಯಾಕಂದರೆ ಅವ್ರು ಕರೆದಾಗ ಹೋಗ್ಬಿಡ್ಬೇಕು, ಫೋನ್ ಮಾಡಿದಾಗ ಅಟ್ಲೀಸ್ಟ್ ಎತ್ತಬೇಕು. ಇವತ್ತಿನ ಕಾಲ ಹೇಗಾಗಿದೆ, ಇಲ್ಲ ಬಿಸಿ ಲೈಫ್, ಯಾರಿಗೂ ಪುರುಸತ್ತಿಲ್ಲ, ಸಮಯ ಇಲ್ಲ. ಹಾಗಾಗಿ ಅದಕ್ಕೆ ನಾವು 20 ನಿಮಿಷ 30 ನಿಮಿಷ ಮಾಡುವಂಥ ವಿಡಿಯೋ ಎಲ್ಲ 8 ನಿಮಿಷ 10 ನಿಮಿಷ 12 ನಿಮಿಷಕ್ಕೆ ಮಾಡ್ತೇವೆ. ಯಾಕಂದರೆ ಯಾರೂ ಕೇಳೋದೇ ಇಲ್ಲ. ಎಷ್ಟೆಷ್ಟೋ ಒಳ್ಳೊಳ್ಳೆ ವಿಷಯಗಳನ್ನು ಹೇಳ್ತಾ ಇರಬೇಕು ಅಂತಂದರೂ ಕೂಡ ಕೇಳುವಂಥ ಒಂದು ಮನಸ್ಥಿತಿ ಇರುವುದಿಲ್ಲ. ಇನ್ನು ಬಹಳ ಮುಖ್ಯವಾಗಿ ವಿದೇಶದಿಂದ ಹಣ ಬರುವಂಥ ಸಾಧ್ಯತೆಗಳು. ಪಂಚಮದ ರಾಹು, ಮತ್ತು ಏನೋ ಒಂದು ನಿಮ್ಮ ಹೆಂಡತಿಗೆ ಅಥವಾ ಗೃಹಿಣಿಯರಿಗೆ ಏನೇನು ಸಮಸ್ಯೆ ಇದೆ ನೋಡಿ, ಏನೋ ಒಂದು ಶಾರೀರಿಕವಾದಂಥ ತೊಂದರೆಗಳಿದ್ರದೆಲ್ಲ ಈ ತಿಂಗಳಲ್ಲಿ ಪರಿಹಾರ ಆಗುವಂಥ ಸಾಧ್ಯತೆಗಳಿದೆ. ಸೂಕ್ತವಾದ ಚಿಕಿತ್ಸೆಗಳು ಕೂಡ ಸಿಗುತ್ತೆ. ಇನ್ನೊಂದು 5 ಜಾಗೃತ ವಹಿಸ್ಕೊಳ್ಬೇಕು. ಒಂದನೇದು ಚರ್ಮದ ವಿಷಯದಲ್ಲಿ ಸ್ವಲ್ಪ ಜಾಗೃತ ವಹಿಸ್ಕೊಳ್ಳಿ. ಎರಡನೇದಾಗಿ ಸ್ವಲ್ಪ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗೃತ ವಹಿಸ್ಕೊಳ್ಳಿ. ಏನೋ ಒಂದು ಹೇಳ್ತೀರಿ, ಸ್ವಲ್ಪ ಯಾರಿಗೋ ಬೇಜಾರಾಗಿಬಿಡುತ್ತೆ, ಅದರಿಂದ ತೊಂದರೆಗಳಾಗುತ್ತೆ. ಅದು ಎರಡನೇ ವಿಷಯದಲ್ಲಿ. ಮೂರನೇ ವಿಷಯದಲ್ಲಿ ಎಲ್ಲರೂ ನಮ್ಮೂರು ಅಂತ ಅಂದ್ಕೊಳ್ಳೇಬೇಕು. ಯಾಕಂದರೆ ಜಗತ್ತಿನಲ್ಲಿ ಹೇಗೆ ಅಂತಂದರೆ ಯಾರೇ ಏನೇ ಹೇಳಿದ್ರು ಕೂಡ ನಮ್ಮೂರು ಅಂತೇಳಿ ನಾವು ಮುಂದೆ ಹೋಗ್ತಾ ಇರುವಂಥ ದಾರಿಗಳನ್ನು ನೋಡ್ತಾ ಹೋಗಬೇಕು. ಆದರೆ ಕೆಲವು ಸಲ ಸಣ್ಣ ಸಣ್ಣ ವಿಷಯಗಳನ್ನು ಇಟ್ಕೊಂಡು ಚಿಂತೆ ಮಾಡುವಾಗ ಆಗ್ತದೆ. ಈ ತಿಂಗಳಲ್ಲಿ ಅಂತಹ ವಿಷಯಗಳು ಬರುತ್ತೆ, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ದಾರಿ ಆನೆ ಹೋದಾಗ ನೀವೇನು ವರಿ ಮಾಡ್ತಾ ಹೋಗೋದು ಬೇಡ. ಯಾಕಂದರೆ ಜ್ಯೇಷ್ಠ ನಕ್ಷತ್ರ, ಅನುರಾಧ ನಕ್ಷತ್ರದ ಹೋಗ್ತಾ ಇರಿ, ನಿಮ್ಮ ದಾರಿ ಹೇಗಿದೆ ಆಗ ಹೋಗ್ತಾ ಇರಿ, ಆ ದೈವಾನುಗ್ರಹ ಆಗ್ತದೆ. ಹೆಚ್ಚಿನ ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಗೋಲ್ ಏನು ರೀಚ್ ಆಗಬೇಕು ಅದು ಬಹಳ ಮುಖ್ಯವಾದಂಥದ್ದು. ನಿಮ್ಮ ಫೋಕಸ್ ಸರಿಯಾಗಿ ಬೀಳಬೇಕು, ಸರಿಯಾಗಿ ಕೆಲಸದ ಮೇಲೆ ಬೀಳಬೇಕು. ಅಲ್ಲಿ ಇಲ್ಲಿ ಹಾಗೆ ಹೀಗೆ ಅಂದರೆ ಅಡ್ಡದಾರಿಯಾಗಿ ಹೋಗ್ತದೆ. ಅದನ್ನು ಗಮನ ಕೊಡ್ಲಿಕ್ಕೆ ಹೋಗಬೇಡಿ. ಇನ್ನೊಂದು ಸಣ್ಣ ಪುಟ್ಟ ವ್ಯವಹಾರದಲ್ಲಿ ಏನಾದರೂ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಹುಷಾರಿ ವಹಿಸ್ಕೊಳ್ಳಿ. ಇದಿಷ್ಟು ಮಾಡಿದ್ರೆ ನಿಮ್ಗೆ ಹೆಚ್ಚಿನದಾದಂಥ ಲಾಭಾಂಶಗಳು. ನೋಡಿ, 24ನೇ ತಾರೀಕು ಮತ್ತು 26ನೇ ತಾರೀಕು ಎರಡು ಬಹಳ ಉತ್ತಮವಾದಂಥ ಒಂದು ದಿವಸ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ. ನಕ್ಷತ್ರ ಪರಿಹಾರಗಳೇನು? ವಿಶಾಖ ನಕ್ಷತ್ರ, ನೀವು ಪ್ರತಿ ದಿವಸವೂ ಕೂಡ 4ನೇ ಪಾದದವರು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಜೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಈ ಶ್ಲೋಕವನ್ನು ಪುನಃ ಪುನಃ ಪಠನೆ ಮಾಡ್ತಾ ಇರಿ. ಆ ಭಗವತಿ ಅನುಗ್ರಹವಾಗಲಿ. ಯಾಕಂದರೆ ವಿಶಾಖ ನಕ್ಷತ್ರ 4ನೇ ಪಾದದವರಿಗೆ ಏನಾಗಿದೆ ಅಂದರೆ ಕೆಲವೊಂದು ಕಡೆಗೆ ಭಯ ಆಗತ್ತೋ ಇಲ್ಲೋ ಹೇಳುವಂತಹ ಒಂದು ದ್ವಂದ್ವ ಸ್ವಭಾವ ಆಗಿದೆ. ಹಾಗಾಗಿ ದೃಢವಾಗಿ ಭಗವತಿಯನ್ನು ನಂಬುತ್ತಾ ಹೋಗಿ ಆ ಭಗವತಿಯು ಅನುಗ್ರಹ ಮಾಡ್ತಾಳೆ. ಅನಂತರ ಅನುರಾಧ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೆ ನೋಡಿ, 10ನೇ ತಾರೀಕಿಗೆ ನಿಮ್ಮ ವೈಕುಂಠ ಏಕಾದಶಿ ಇದೆ. ಯಾವಾಗೂ ನೀವು ಮಾಡ್ತೀರಿ,
ದೇವಸ್ಥಾನಕ್ಕೆ ಹೋಗೋದು, ನಿಮ್ಮ ಕೈಲಾದಂಥ ಸೇವೆ ಇತ್ಯಾದಿಗಳನ್ನು ಮಾಡೋದೆಲ್ಲ ಮಾಡ್ತೀರಿ. ಇನ್ನೂ ಬಹಳ ಮುಖ್ಯವಾಗಿ ಮಾಡಿ. ಯಾಕಂದರೆ ವೆಂಕಟರಮಣ ನಿಮ್ಮನ್ನು ಬಹಳ ಉತ್ತಮವಾದಂತಹ ಆರ್ಥಿಕವಾದಂತಹ ಸ್ಥಿತಿವಂತರಾಗುವ ಹಾಗೆ ಭಗವಂತ ಮಾಡ್ತಾನೆ. ಹಾಗಾಗಿ ಈ ವರ್ಷದಲ್ಲಿ ಅದು ಫಸ್ಟು ಜನವರಿ ತಿಂಗಳಲ್ಲಿ ಬರುವಂತಹ ಈ ವೈಕುಂಠ ಏಕಾದಶಿಗೆ ಮರೆಯದೇ ಇದ್ದ ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಹೋಗಿ ದೇವಸ್ಥಾನದಲ್ಲಿ ಸೇವೆ ಮಾಡಿ, ಸಹಾಯ ಸಹಕಾರಗಳನ್ನು ಮಾಡಿ. ಒಳ್ಳೆಯದಾಗಲಿ. ಜ್ಯೇಷ್ಠ ನಕ್ಷತ್ರ, ನಿಮ್ಮ ಮನಸ್ಸಿಗೆ ಯಾಕೋ ಒಂದು ಚಿಂತೆ, ಯಾಕೋ ಒಂದು ಯೋಚನೆ ಬರ್ತಾ ಇದೆ. ಇಷ್ಟೆಲ್ಲ ಮಾಡ್ತಾ ಇದ್ದೇನಲ್ಲಪ್ಪ, ಯಾಕಪ್ಪ ಅನುಕೂಲ ಆಗ್ತಾ ಇಲ್ಲ, ಇಷ್ಟೆಲ್ಲ ಮಾಡ್ತಾ ಇದ್ದೇನಪ್ಪ, ಯಾಕೆ ಎಲ್ಲ ವ್ಯವಹಾರದಲ್ಲಿ ತೊಂದರೆ ಆಗ್ತಾ ಇದೆ ಅಂಥೇಳಿ. ತೊಂದರೆ ಆಗಲಿಕ್ಕೆ ಸಣ್ಣ ಪುಟ್ಟ ವಿಘ್ನಗಳು ಮತ್ತು ನಿಮ್ಮ ಸರಿಯಾದಂಥ ದೃಢವಾದಂಥ ನಿರ್ಧಾರಗಳಿಲ್ಲ, ಅದೇ ಕಾರಣ. ಹಾಗಾಗಿ 14ನೇ ತಾರೀಕಿಗೆ ಸಂಕ್ರಾಂತಿ ಇದೆ, ಮಕರ ಸಂಕ್ರಾಂತಿ. ಆ ದಿವಸ ನೀವು ಎಲ್ಲಾದರೂ ಹೋಗಿ ನಿಮ್ಮ ಮನೆ ಹತ್ತಿರದಲ್ಲೋ ಎಲ್ಲೋ ಒಂದು ಕಡೆಗೆ ತೀರ್ಥ ಸ್ನಾನ, ನದಿ ಸ್ನಾನ, ಸ್ನಾನಾದಿಗಳನ್ನು ಮಾಡಿಕೊಂಡು ಭಗವಂತನನ್ನು ಬೇಡ್ಕೊಂಬನ್ನಿ. ಅಥವಾ ನಿಮಗೆಲ್ಲೋ ಹತ್ತಿರದಲ್ಲಿ ಸಿಗಲಿಲ್ಲ ಅಂತಂದರೆ ಮನೆಯಲ್ಲೇ ತೀರ್ಥವನ್ನು ತೆಗೆದುಕೊಂಡು ಸ್ನಾನ ಮಾಡಿ ಆ ಭಗವತಿ ಅನುಗ್ರಹವಾಗಲಿ, ಎಲ್ಲ ರೀತಿಯಾದಂತಹ ಶ್ರೇಯಸ್ಸನ್ನು ಭಗವಂತ ದಯಪಾಲಿಸಲಿ ಅಂತ ಹೇಳ್ತಾ, ಫಸ್ಟು ಮರೆಯದೇ ಇದ್ದ ಹಾಗೆ ಈ ವರ್ಷ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಗುರು, ಶನಿ, ರಾಹು 3 ಗ್ರಹಗಳು ಕೂಡ ಈ ವರ್ಷದ ಚೇಂಜ್ ಆಗಲಿಕ್ಕಿದೆ. ಹಾಗಾಗಿ ನಿಮಗೆ ಬಹಳ ಮುಖ್ಯವಾದಂಥ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಅಂತದ್ದನ್ನೆಲ್ಲ ವಿಶೇಷವಾದಂಥ ವಿಡಿಯೋ ಮಾಡಿ ಹೇಳೋಣ. ಒಟ್ಟಿನಲ್ಲಿ ಶುಭವಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.